ಬಟ್ ಹೊಸ ಹೊಸ ಮಾಡಲ್ ಬಂದಿದೆ ಕಾರ್ಗಳು. ಓಕೆ, ಹಳೆ ಸ್ಟಾಕ್ ಎಲ್ಲ ಹೋಯ್ತು, ಆಫರ್ ಎಲ್ಲ ಸೇಲ್ ಆಯ್ತು. ಈ ಹೊಸ ಮಾಡಲಲ್ಲೇ ಇದು 4th ವೆಹಿಕಲ್ ಡೆಲಿವರಿ ಇವತ್ತು. ತುಂಬಾನೇ ಕಂಫರ್ಟೇಬಲ್ ಇದೆ ಕಾರ್ ಇದು. ಕಾರು ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ನಮ್ಮ ಹೇಗೆ ಮಾತಾಡಿಸ್ತಾರೆ ಅನ್ನೋದು ಮುಖ್ಯ. ತುಂಬಾನೇ ನಮ್ಗೆ ಎಲ್ಲ ಹೇಳಿ ಡೀಟೇಲ್ಸ್ ನಮ್ಗೆಲ್ಲ ಎನ್ಕ್ವೈರ್ ಮಾಡಿ ಸ್ವಲ್ಪ ಎಲ್ಲ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ನಮ್ಗೆ ತುಂಬಾನೇ ಖುಷಿ ಆಯ್ತು. ಸ್ಕ್ರಾಚಸ್ ಎಲ್ಲ ನೋಡಬಹುದು ಸರ್, ಯಾವ್ದು ಇದು ಮಾಡಲ್ಲ, ಹಂಗೆ ಪೇಂಟ್ ಮಾಡಲ್ಲ, ಯಾವ್ದು ಪೇಂಟ್ ಮಾಡಲ್ಲ. ಅವ್ರ ರಿಕ್ವೆಸ್ಟ್ ಮೇಲೆ ಮಾಡ್ಕೊಡ್ತೀವಿ ನಮ್ಗೆ ಬೇಕಾದ್ರೆ. ಓಕೆ, ಏನ್ ನೋಡ್ತಾ ಇದ್ರೆ ಎಲ್ಲ ಒರಿಜಿನಲ್, ಯಾವ್ದು ಯಾವ ತರ ಪೇಂಟ್ ಯಾವ್ದು ಅದೆಲ್ಲ ರೆಡಿ ಮಾಡಿ ಇರಲ್ಲ. ಕೊಡಿದೆ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,10,000. 3,10,000 ಅಂಡ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಅಂಡ್ ಇದಕ್ಕೆ 17 ಮಾಡಲು ಅದೇನು ಸಿಂಗಲ್ ಓನರು AC ಪವರ್ ಸ್ಟೇರಿಂಗ್ ಫೋರ್ ಇದೆ. ಓಕೆ, 2,75,000 ಸರ್. ಮಿನಿಮಮ್ ಆಲ್ಟೋ ನಮ್ಮ ಶೋರೂಮ್ ಅಲ್ಲಿ 6-7 ಕಾರ್ ಸೇಲ್ ಮಾಡ್ತೀನಿ ಮಂತ್ಲಿ. ಹೌದಾ ಸರ್? ಅಲ್ಟಿಮೇಟ್ ಇದೆಯಾ ಸರ್ ಆಲ್ಟೋ? ಆವರೇಜ್ ಅಂದ್ರೆ ಫಸ್ಟ್ ಟೈಮ್ ಬಯರ್ ಬೆಸ್ಟ್ ಕಾರ್ ಸರ್ ಇದು. ಮೈಲೇಜ್ ಎಲ್ಲ ಸಿಟಿಲೆಲ್ಲ 22-23 ಬರ್ತದೆ ಮೈಲೇಜ್, ಸಿಟಿ ಡ್ರೈವಿಂಗ್ ಇಲ್ಲ. ಏನಿದೆ ಗಾಡಿ ಅದು ಒರಿಜಿನಲ್ ಗೊತ್ತಾಗ್ತೈತೆ ಅವ್ರಿಗೆ. ಅದಾದ್ಮೇಲೆ ಅವ್ರಿಗೇನೋ ಪೇಂಟ್ ಮಾಡ್ಬೇಕು, ಈ ಡೋರ್ ಒಂದು ಪೇಂಟ್ ಮಾಡ್ಬೇಕು ಅಂದ್ರೆ 2,000 ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂದೊಂದು ಪ್ಯಾನಲ್ಗೆ. ಓನ್ ಪ್ಯಾನಲ್ಗೆ ಅಷ್ಟು ಒರಿಜಿನಾಲಿಟಿ ಇರ್ತೈತೆ. ಓಕೆ, ನಾರ್ಮಲ್ ಆಗಿ ಮಹೀಂದ್ರಾದಲ್ಲಿ ರೇರ್ ವೀಲ್ ಡ್ರೈವ್ ಇದು ಫ್ರಂಟ್ ವೀಲ್ ಡ್ರೈವ್ ಇಂದ ನಿಮ್ ಮೈಲೇಜ್ ಮಿನಿಮಮ್ 15-16 ಬರ್ತದೆ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡಬಹುದು ನ್ಯೂ ಇಯರ್ ಆಗಿದೆ ಅಂಡ್ ಸ್ವಲ್ಪ ಬಿಸಿ ಇದೆ, ವಿಡಿಯೋಸ್ ಕರೆಕ್ಟ್ ಆಗಿ ಹಾಕಕ್ ಆಗ್ತಾ ಇಲ್ಲ, ಯಾಕಂದ್ರೆ ಬೈಕ್ ಡೆಲಿವರಿ ಒಂದಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದೆ. ಅಂಡ್ ಫಸ್ಟ್ ವಿಡಿಯೋ ನ್ಯೂ ಇಯರ್ ಆಗಿ ಹೋಮ್ ಸಾಯಿಗಾರ್ಗೆ ಬಂದಿದ್ದೀನಿ. ಅಂಡ್ ಸ್ಟಾಕ್ಸ್ ಗಳೆಲ್ಲ ಅಪ್ಡೇಟ್ ಆಗಿದೆ. ಅಂಡ್ ನೆಕ್ಸ್ಟ್ ವೀಕ್ ಒಂದು ಚಂದ್ರು ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಹೇಗಿದ್ದೀರಾ ಸರ್? ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಹ್ಯಾಪಿ ನ್ಯೂ ಇಯರ್. ಅಂಡ್ ಏನಾದ್ರು ಆಫರ್ ಸರ್? ಅದು ಆಫರ್ ಸೇಮ್ ಆಫರ್ ನಡೀತಾ ಇರ್ತೈತೆ, ಬಟ್ ಹೊಸ ಹೊಸ ಮಾಡಲ್ ಬಂದಿದೆ ಕಾರ್ಗಳು. ಓಕೆ, ಹಳೆ ಸ್ಟಾಕ್ ಎಲ್ಲ ಹೋಯ್ತು, ಆಫರ್ ಎಲ್ಲ ಸೇಲ್ ಆಯ್ತು. ಈ ಹೊಸ ಮಾಡಲಲ್ಲೇ ಇದು 4th ವೆಹಿಕಲ್ ಡೆಲಿವರಿ ಇವತ್ತು. 4th ವೆಹಿಕಲ್ ಡೆಲಿವರಿ ಇದೆ. ಅಂಡ್ ಕಸ್ಟಮರ್ ಒಬ್ರು ಇದ್ದಾರೆ. ಸರ್ ಬನ್ನಿ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಅಂಡ್ ಕಾರ್ ತಗೊಂಡಿದ್ದೀರಾ ಸರ್? ಹೇಗೆ ಫೀಲ್ ಮಾಡ್ತಾ ಇದ್ದೀರಾ? ತುಂಬಾನೇ ಕಂಫರ್ಟೇಬಲ್ ಇದೆ ಕಾರ್ ಇದು. ಕಾರು ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ನಮ್ಮ ಹೇಗೆ ಮಾತಾಡಿಸ್ತಾರೆ ಅನ್ನೋದು ಮುಖ್ಯ. ತುಂಬಾನೇ ನಮ್ಗೆ ಎಲ್ಲ ಹೇಳಿ ಡೀಟೇಲ್ಸ್ ನಮ್ಗೆಲ್ಲ ಎನ್ಕ್ವೈರ್ ಮಾಡಿ ಸ್ವಲ್ಪ ಎಲ್ಲ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ನಮ್ಗೆ ತುಂಬಾನೇ ಖುಷಿ ಆಯ್ತು. ಎಷ್ಟಕ್ಕೆ ತಗೊಂಡಿದ್ದೀರಾ ಸರ್ ಗಾಡಿ? ಸರ್ ಇದು 3,60,000 ಆಯ್ತು ಸರ್. ಅಂಡ್ ಸರ್ವಿಸಿಂಗ್ ಎಲ್ಲ ಸರ್ ಇರ್ತಾರೆ ಎಲ್ಲ ನೀವು ಎಲ್ಲಿಗಿರುತ್ತೆ ಸರ್? ನಾವು ಹೊಸಕೋಟೆಯಿಂದ ಬಂದಿದ್ದೀವಿ. ಹೌದು, ಹೊಸಕೋಟೆಯಿಂದ. ಅವ್ರು ಎಕ್ಸ್ಚೇಂಜ್ ಮಾಡಿದ್ರು, ವ್ಯಾಗನರ್ ಕೊಟ್ಬಿಟ್ಟು ಐಟಮ್ ತಗೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಬಾಯ್ ಬಾಯ್, ಹ್ಯಾಪಿ ಕಸ್ಟಮರ್. ಹ್ಯಾಪಿ ಮಾಡಿ ಸರ್. ಅಂಡ್ ಲೊಕೇಶನ್ ಎಲ್ಲಿ ಬರ್ತದೆ ಸರ್ ಎಕ್ಸಾಕ್ಟ್ ಆಗಿ? ರಾಘವೇಂದ್ರ ಸರ್ಕಲ್. ಅಂಡ್ ಫಸ್ಟ್ ಟೈಮ್ ಈಗ ನೋಡೋರಿಗೆ ಲೋನ್ ಬಗ್ಗೆ ಎಲ್ಲ ಸ್ವಲ್ಪ ಏನಾದ್ರು ಅಪ್ಡೇಟ್ ಆಗಿದೆಯಾ, ಇಲ್ಲ ಸೇಮ್ ಹಂಗೆ ಇರುತ್ತಾ ಸರ್? ಲೋನ್ ಬಂದ್ಬಿಟ್ಟು ಆಕ್ಚುಲಿ 4 ಬ್ಯಾಂಕ್ಸ್ ಅಗೇನ್ ಟೈಪ್ ಮಾಡಿದ್ವಿ. ಹೊಸ ಬ್ಯಾಂಕ್ ಟೈಪ್ ಇದೆ, ಬ್ಯಾಂಕ್ ಟೈಪ್ ಆಗಿದೆ. ಇಂಟ್ರೆಸ್ಟ್ ಬಂದ್ಬಿಟ್ಟು ಅರೌಂಡ್ 13.5-14% ಅಲ್ಲಿ ಆಪರೇಟ್ ಮಾಡ್ತಾ ಇದ್ವಿ. ಎಲ್ಲ ಆ ರೇಟ್ ಅಲ್ಲಿ ಸಿಕ್ಕಲ್ಲ. ಅಂಡ್ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ಸ್ ಕಮರ್ಷಿಯಲ್ ಬೇಸಿಸ್ ಅಲ್ಲಿ ರನ್ ಆಗ್ತಾ ಇದೆ. ಸೇಮ್ ಪ್ರೊಸೀಜರ್. ಆಲ್ ರೈಟ್ ಸರ್. ವಿತ್ 1 year ವಾರಂಟಿ, ಫ್ರೀ ಸರ್ವಿಸ್ ಬರ್ತದೆ. ಆಲ್ ರೈಟ್. ಅಂಡ್ ಕೂಪನ್ಸ್ ಇದೆ, ಬೇಕಂದ್ರೆ ವಾಷಿಂಗ್ ಕೂಡ ನೀವು ಇಲ್ಲೇ ಎಲ್ಲಾದ್ರೂ ಪಕ್ಕದಲ್ಲಿ ಇದ್ರೆ ಫುಲ್ ಮೇಂಟೆನೆನ್ಸ್ ಎಲ್ಲ ನೀವು ಇಲ್ಲೇ ಮಾಡ್ಕೋಬಹುದು. ಬನ್ನಿ ವೀಕ್ಷಕರ, ಆಗ್ಲೇ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇದಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ವೀಕ್ಷಕರೇ ನೋಡಬಹುದು, ಫಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್, ಇದು 14 ಮಾಡಲು, ಸಿಂಗಲ್ ಓನರ್, 60,000 ನೋಡಿದೆ. 60,000 ನೋಡಿ. ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ, ನೀವು ನೋಡ್ಬೋದು ಸರ್. ನೋಡಿ, ಈಗ ಡೆಂಟ್ಸ್, ಈ ಸ್ಕ್ರಾಚಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಆಸ್ ಇಟ್ ಇಸ್. ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್. ಓಕೆ, ಗಾಡಿ ಕೊಟ್ಟಿದ್ದಾರೆ ಮಾರ್ಕೊಡಿ ಅಂತ. ಅವ್ರದ್ದು 3 lakhs ಎಕ್ಸ್ಪೆಕ್ಟೇಷನ್. 3 lakhs 3 ಲಕ್ಷ ಎಕ್ಸ್ಪೆಕ್ಟೇಷನ್. VXI ಮಾಡಲು. VX ಅಂದ್ರೆ ಟಾಪ್ ಎಂಡ್ ಬರುತ್ತಲ್ಲ? ಹೌದು, ಅವಾಗ ಇದೆ ಟಾಪ್ ಎಂಡ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಓಕೆ, ಏರ್ ಬ್ಯಾಗ್ಸ್ ಬರಲ್ಲ? ಏರ್ ಬ್ಯಾಗ್ ಬರಲ್ಲ. ಬ್ಯಾಕ್ ವೈಪರು, ಡಿಫಾಗರ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆ. ಅಂಡ್ ಶೋರೂಮ್ ಟ್ರ್ಯಾಕ್. ಅಂಡ್ ಬೆಸ್ಟ್ ಪ್ರೈಸಿಂಗ್ ಶೋರೂಮ್ ಗೆ ವಿಸಿಟ್ ಮಾಡಿ. ಆನ್ ಟೇಬಲ್ ಚೆಕ್ ಮಾಡಿದ್ರೆ ಬೆಸ್ಟ್ ಪ್ರೈಸಿಂಗ್ ಸಿಗುತ್ತೆ. ಅಂಡ್ ಸ್ಕ್ರಾಚಸ್ ಎಲ್ಲ ನೋಡಬಹುದು ಸರ್, ಯಾವ್ದು ಇದು ಮಾಡಲ್ಲ, ಹಂಗೆ ಪೇಂಟ್ ಮಾಡಲ್ಲ, ಯಾವ್ದು ಪೇಂಟ್ ಮಾಡಲ್ಲ. ಅವ್ರ ರಿಕ್ವೆಸ್ಟ್ ಮೇಲೆ ಮಾಡ್ಕೊಡ್ತೀನಿ ನಮ್ಗೆ ಬೇಕಾದ್ರೆ. ಓಕೆ, ಆಲ್ ರೈಟ್ ಸರ್. ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು, ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್. ಇದು ಡೀಟೇಲ್ಸ್. ಇದು 15 ಮಾಡಲು ಸರ್, ಡೀಸೆಲ್ ಕಾರ್ ಇದು. 1 lakh ಕೊಡಿದೆ, ಎಲ್ಲ ಶೋರೂಮ್ ಟ್ರ್ಯಾಕ್ ಇರೋದು. 475 ಎಕ್ಸ್ಪೆಕ್ಟೇಷನ್. 4,75,000. ಅಂಡ್ ಶಿಫ್ಟ್ ಡೀಸೆಲ್ ಇಂಜಿನ್ ಸೂಪರ್ ಆಗಿರುತ್ತೆ. ಅಂಡ್ ಈಗ ಪ್ರೊಡಕ್ಷನ್ ಅಲ್ಲಿ ಡೀಸೆಲ್ ಇಲ್ಲ, ಸ್ಟಾಪ್ ಆಗಿದೆ, ಪೆಟ್ರೋಲ್ ಮಾತ್ರ ಇರುತ್ತೆ. ಹೌದು ಸರ್. ಅಂಡ್ ಇದು ಏನೇನು ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರ್ತದೆ. ಅದು ಕಾಮನ್, ಅಬೌವ್ 15 ಮಾಡಲ್ ಇಂದ ಅದೆಲ್ಲ ಕಾಮನ್. ಇದು ಟೈಪ್ 2 ಮಾಡಲ್ ಅಂತಾರೆ ಇದನ್ನ. ಇದು ಹೈಯೆಸ್ಟ್ ಸೇಲ್ಸ್ ಕಾರ್ ಇದು ಈ ಸೆಗ್ಮೆಂಟ್ ಅಲ್ಲಿ. ಇದು VXI ಬರುತ್ತೆ, ಇಲ್ಲ ಇದು VDI. ಹೌದು ಸರ್, ಡೀಸೆಲ್ ಕಾರ್ ಇದು. ಅಂಡ್ ಪ್ರೈಸಿಂಗ್ ಸರ್ ಇದು
4,75,000. 4,75,000 ಅಂಡ್ ಆನ್ ಟೇಬಲ್ ಬನ್ನಿ ಬೆಸ್ಟ್ ಪ್ರೈಸಿಂಗ್ ಅಂಡ್ ನೆಕ್ಸ್ಟ್ ಒಂದು ಐಟನ್ ಇದೆ ಚೆಕ್ ಮಾಡಬಹುದು ಸರ್ ಇದು ಡೀಟೇಲ್ಸ್. ಸೊ ಇದು 14 ಮಾಡಲು ಆಹಾ ಐಟನ್ 48,000 ನೋಡಿದೆ. ಓಕೆ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇದು. ಆಸ್ಕಿಂಗ್ ಪ್ರೈಸ್ 285. 2,85,000 ಇದೆ ಅಂಡ್ ಫೀಚರ್ಸ್ ಸರ್ ಇದಕ್ಕೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸರ್. ಆಹಾ ಮ್ಯಾಗ್ನಾ ಇದು ಮಾಡಲು. ಮ್ಯಾಗ್ನಾ ಅಂಡ್ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು ಸೂಪರ್ ಆಗಿದೆ. ಇದು ಇನ್ಬಿಲ್ಟ್ ಯಾವ್ದು ಔಟ್ಸೈಡ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಯಾವ್ದು ಇಲ್ಲ ಅಲ್ಲ ಸರ್ ಇದು? ಇಲ್ಲ ಸರ್, ಎಲ್ಲ ಓಯಿ ಫಿಟ್ಮೆಂಟ್ ಇರೋದು. ರೈಟ್ ಆಲ್ ರೈಟ್ ಸರ್. ಅಂಡ್ ಬೂಟು ನೋಡ್ಬೋದು ಒಂದು ಸಿಟಿ ಯೂಸೇಜ್ಗೆ ಒಂದು ಚೆನ್ನಾಗಿರುತ್ತೆ ಅಂಡ್ ಮ್ಯಾನ್ಯಲ್ ಬರುತ್ತೆ. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಮ್ಯಾನ್ಯುವಲ್. ಈಗ ಏನ್ ನೋಡ್ತಾ ಇದ್ರೆ ಎಲ್ಲ ಒರಿಜಿನಲ್. ಯಾವ್ದು ಯಾವ ತರ ಪೇಂಟ್ ರಿಪೇರು ಯಾವ್ದು ಅದೆಲ್ಲ ರೆಡಿ ಮಾಡಿ ಇರಲ್ಲ. ರೈಟ್ ಸರ್. ಅಂಡ್ ನೆಕ್ಸ್ಟ್ ಒಂದು ಟಿಯಾಗೋ ಇದೆ ಇದು ಸರ್, ಇದು ಡೀಟೇಲ್ಸ್. 19 ಮಾಡಲು ಆಟೋಮೆಟಿಕ್. ರೈಟ್, ಆಟೋಮೆಟಿಕ್ ಪೆಟ್ರೋಲ್. ಮಿಡ್ ಸೆಗ್ಮೆಂಟ್ ಅಲ್ಲಿ ಆಟೋಮೆಟಿಕ್ ಟಿಯಾಗೋ ಬೆಸ್ಟ್ ಕಾರ್. ಸ್ಟ್ರಾಂಗ್ ಇರುತ್ತೆ. ಹೌದು, ಎಲ್ಲ 5 ಸ್ಟಾರ್ ರೇಟಿಂಗ್ ಸರ್. ಟಾಟಾ 40,000 ನೋಡಿದೆ ವಿತ್ ಕ್ಲಿಯರ್ ಟ್ರ್ಯಾಕ್ ರೆಕಾರ್ಡ್ ಇದೆ. ಓಕೆ ಸಿಂಗಲ್ ಓನರ್. ಆಸ್ಕಿಂಗ್ ಪ್ರೈಸ್ 4,50,000. 4,50,000 ಹೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಒಂದು ಸೆಲೆರಿಯೋ ಇದೆ ಚೆಕ್ ಮಾಡಬಹುದು ಸರ್, ಇದು ಡೀಟೇಲ್ಸ್. ಸರ್ ಇದು 15 ZXi ಟಾಪ್ ಅಂಡ್ ಮಾಡಲ್ ಇದು. 1 lakh ಕಿಲೋಮೀಟರ್ ಆಗಿದೆ. ಓಕೆ 1 lakh 1 lakh ಕೊಡಿದೆ. ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,10,000. 3,10,000 ಅಂಡ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಅಂಡ್ ಇದಕ್ಕೆ ನಾರ್ಮಲ್ ವೀಲ್ಸ್ ಬರುತ್ತೆ ಅಂಡ್ ಇದು ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ ಸರ್. ಎಷ್ಟು ಏರ್ ಬ್ಯಾಗ್ಸ್ ಬರುತ್ತೆ ಸರ್? ಡ್ಯೂಲ್ ಏರ್ ಬ್ಯಾಗ್. ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ. ಆಲ್ರೈಟ್ ಸರ್. ಕಿಲೋಮೀಟರ್ಸ್ 1 lakh ಓಡಿದೆ. 1 lakh ಕೊಡಿದೆ. ಆಲ್ರೈಟ್ ಸರ್. ನೆಕ್ಸ್ಟ್ ನೋಡಬಹುದು ಒಂದು ಆಲ್ಟೋ ಇದೆ ಸರ್. ಇದು 17 ಮಾಡಲು. ಅಗೇನ್ ಸಿಂಗಲ್ ಓನರು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಓಕೆ 2,75,000. 2,75,000 ಇದೆ ಚೆಕ್ ಮಾಡಬಹುದು. ಇಂಟೀರಿಯರ್ಸ್ ನೋಡಿ ಎಷ್ಟು ಸೂಪರ್ ಆಗಿದೆ. ಒಂದು ಆಲ್ಟೋ ಒಂದು RX ತರ ಸಿಟಿ ಯೂಸೇಜ್ಗೆ ಸೂಪರ್ ಆಗಿದೆ. ಹೌದು ಸರ್. ಸರ್ ಮಿನಿಮಮ್ ಆಲ್ಟೋ ನಮ್ಮ ಶೋರೂಮ್ ಅಲ್ಲಿ 6-7 ಕಾರ್ ಸೇಲ್ ಮಾಡ್ತೀವಿ ಮಂತ್ಲಿ. ಹೌದಾ ಸರ್? ಅಲ್ಲಿ ಡಿಮ್ಯಾಂಡ್ ಇದೆಯಾ ಸರ್ ಆಲ್ಟೋ? ಆವರೇಜ್ ಅಂದ್ರೆ ಫಸ್ಟ್ ಟೈಮ್ ಬಯರ್ ಬೆಸ್ಟ್ ಕಾರ್ ಸರ್ ಇದು. ನಾವು ಯೂಸ್ ಮಾಡಿದೀವಿ ಸರ್. ಫಸ್ಟ್ ನಮ್ ಕಾರ್ ಆಲ್ಟೋ ಇದ್ದಿತ್ತು. ಹೌದು. ಆಮೇಲೆ ಒಂದು SUV. ಮೈಲೇಜ್ ಎಲ್ಲ ಸಿಟಿಲೆಲ್ಲ 22-23 ಬರ್ತದೆ. ಇದು ಮೈಲೇಜ್ ಸಿಟಿ ಡ್ರೈವಿಂಗ್ ಇಲ್ಲ. ಕಾಂಪ್ಯಾಕ್ಟ್ ಆಗಿ ಸೂಪರ್ ಆಗಿರುತ್ತೆ ಅಂಡ್ ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ಅಂಡ್ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಕ್ರಾಚಸ್ ಇದೆ, ಅದು ಟಚ್ ಅಪ್ ಮಾಡಲ್ಲ. ಈ ಶೋರೂಮ್ ಸ್ಪೆಷಾಲಿಟಿ ಅದೇ. ಯಾಕಂದ್ರೆ ಬೇರೆ ಎಲ್ಲಾದ್ರೂ ರಿಪೇರ್ ಮಾಡಿ ರೀಪೇಂಟ್ ಮಾಡಿ ಯಾವ್ದು ಎಲ್ಲ ಒರಿಜಿನಾಲಿಟಿ. ಅವ್ರು ಏನಿದೆ ಗಾಡಿ ಅದು ಒರಿಜಿನಲ್ ಗೊತ್ತಾಗ್ತೈತೆ ಅವ್ರಿಗೆ. ಅದಾದ್ಮೇಲೆ ಅವ್ರಿಗೇನೋ ಪೇಂಟ್ ಮಾಡ್ಬೇಕು. ಈ ಡೋರ್ ಒಂದು ಪೇಂಟ್ ಮಾಡ್ಬೇಕಾದ್ರೆ 2,000 ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂದೊಂದು ಪ್ಯಾನಲ್ಗೆ. ಅಷ್ಟು ಒರಿಜಿನಾಲಿಟಿ ಇರ್ತೈತೆ. ಓಕೆ ಮಾಡಿಸ್ಕೋಬಹುದು. ಓಕೆ ನಮ್ಗೆ ಬೇಕಂದ್ರೆ ಸರ್ ರೆಡಿ ಮಾಡಿ ಸ್ಕ್ರಾಚಸ್ ಎಲ್ಲ ರೆಡಿ ಮಾಡಿ ಓಕೆ ಅಂದ್ರೆ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಹಂಗೆ ನೋಡ್ಬೋದು ನಮ್ಮ ಮುಂದೆ ಒಂದು ನ್ಯಾನೋ ಸರ್. ನ್ಯಾನೋ ಇದೆ. ನ್ಯಾನೋ ಟ್ವಿಸ್ಟ್ ಸರ್. ಇದು 15 ಮಾಡಲು. 30,000 ನೋಡಿದೆ. ದ ಪ್ರೈಸ್ ಇಸ್ 1,65,000. 1,65,000 ಒಂದು ಟಾಟಾ ನ್ಯಾನೋ ಟ್ವಿಸ್ಟ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿ ಹಾಕ್ಸಿದ್ದಾರೆ, ಚೆನ್ನಾಗಿದೆ. ಎಲ್ಲ 5 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟೈರ್ಸ್ ಚೆಕ್ ಮಾಡ್ಬೋದು. ಅಂಡ್ ಲೆದರ್ ಸೀಟ್ಸ್ ಇದೆ ಅದರಲ್ಲಿ. ಅಂಡ್ ಪೆಟ್ರೋಲ್ ಸರ್? ಅದು ಪೆಟ್ರೋಲ್ ಆಗಿರುತ್ತೆ. ಅಂಡ್ XUV 500 ಇದು ಇದೆ. 18 ಮಾಡಲ್ ಈಗ ಬಂದಿರೋ ಗಾಡಿ ಇದು. ಓಕೆ ಇದು ಆಟೋಮೆಟಿಕ್ ಆಗೇನು W11 ಫುಲ್ಲಿ ಟಾಪ್ ಎಂಡ್ ಫುಲ್ ಟಾಪ್ ಎಂಡ್. 8 ಏರ್ ಬ್ಯಾಗ್ಸ್ ಇರ್ತದೆ, ಸನ್ ರೂಫ್, ಆಲ್ ಫೀಚರ್ಸ್ ಇದೆ. ಅಂಡ್ ಆಟೋಮೆಟಿಕ್ ಬರುತ್ತೆ ಸರ್? ಆಟೋಮೆಟಿಕ್ ಇದು. ಆಟೋಮೆಟಿಕ್ ಡೀಸೆಲ್ ಆಗಿರುತ್ತೆ, ಸೂಪರ್ ಆಗಿದೆ. ಹೌದು ಸರ್. ಇಂಟೀರಿಯರ್ಸ್ ನೋಡ್ಬೋದು. 48,000 ನೋಡಿದೆ ಸರ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಅಂಡ್ ಸನ್ ರೂಫ್ ಎಲ್ಲ ಆಲ್ಮೋಸ್ಟ್ ಒಂದು 8 ಸೀಟರ್ ವೆಹಿಕಲ್. ಒಂದು ನೀವು ಕೇಳ್ತಾ ಇದ್ರೆ ತಗೋಬಿಡಿ ಇದು ಗಾಡಿ. ಬೆಸ್ಟ್ ಕಾರ್. ಮೇಂಟೆನೆನ್ಸ್ ಎಲ್ಲ ಹೆಂಗಿರುತ್ತೆ ಸರ್? ಇದು ಮೇಂಟೈನ್ ಮಾಡ್ಬೋದು ಸರ್. ಅಂದ್ರೆ ಇದು ಈ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ SUV ಸೆಗ್ಮೆಂಟ್ ಅಲ್ಲಿ ಇದೆ ಹೈಯೆಸ್ಟ್ ಮೈಲೇಜ್ ಬರೋ ಗಾಡಿ. ಇನ್ ಸಿಟಿ 15-16. ಹೌದು. ಇದು ಫ್ರಂಟ್ ವೀಲ್ ಡ್ರೈವ್. ನಾರ್ಮಲ್ ಆಗಿ ಮಹೀಂದ್ರಾದಲ್ಲಿ ರೇರ್ ವೀಲ್ ಡ್ರೈವ್. ಇದು ಫ್ರಂಟ್ ವೀಲ್ ಡ್ರೈವ್ ಇಂದ ನಿಮ್ ಮೈಲೇಜ್ ಮಿನಿಮಮ್ 15-16 ಬರ್ತದೆ. ಸೂಪರ್ ಆಗಿದೆ ಸರ್. ಅಂಡ್ ಇಲ್ಲಿ ನೋಡಬಹುದು ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇದೆ. ಸೀಟ್ಸ್ ನೋಡಿ ಹೆಂಗ್ ಟಾಪ್ ಎಂಡ್ ಸರ್. ಇದು W11 ಇದು. ಇದಾದ್ಮೇಲೆ XUV 700 ಬಂತು. ಹೌದೌದು ಸರ್. ಅಂಡ್ ಇದು ಪ್ರೈಸಿಂಗ್ ಸರ್? ಆಸ್ಕಿಂಗ್ ಪ್ರೈಸ್ 1375 ಸರ್. 13,75,000 ಇದು ಚೆಕ್ ಮಾಡ್ಬೋದು. ಅಂಡ್ ಡೈರೆಕ್ಟ್ ಬಂದ್ರೆ ಎಷ್ಟಾಗ್ಬೋದು ಸರ್ ಫೈನಲ್ ಪ್ರೈಸ್? ಸರ್ ನಮ್ಮ ಪ್ರೈಸ್ ಲಾಸ್ಟ್ ತೊಗೊಳ್ತೀವಿ ಕೋರ್ಟ್ ಕಸ್ಟಮರ್ ಇಂದ. ಅವ್ರು ಏನ್ ಹೇಳಿರ್ತಾರೆ ಪ್ರೈಸ್ ಅದು ಹೇಳಿರೋದು ನಾವು ನಿಮ್ಗೆ. ಮತ್ತೆ ಅದೇ ಏನಂದ್ರೆ ಕಸ್ಟಮರ್ ಕರೆಸ್ತೀವಿ, ಅಕ್ರಾಸ್ ದಿ ಟೇಬಲ್ ಮಾತಾಡ್ಬೋದು ಅವ್ರು. ಈಗ ನನಗೆ ಇನ್ನ ಕಡಿಮೆ ಬೇಕಂದ್ರೆ ನೀವು ಕಸ್ಟಮರ್ಗೆ ಮಾಡಿ ನೀವು
ಕೊಡ್ತೀರಾ ನೆಗೋಷಿಯೇಷನ್ ಮಾಡಿ. ನೆಕ್ಸ್ಟ್ ಹಂಗೆ ನೋಡ್ಬೋದು ಒಂದು ಹೋಂಡಾ CR-V WRV ಸರ್, ಡೀಸೆಲ್ ಕಾರ್ ಇದು 80,000 ನೋಡಿದೆ. ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 575. 5,75,000 ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಸೂಪರ್ ಆಗಿದೆ ವಿತ್ ಸನ್ ರೂಫ್ ಅಂಡ್ ಫೀಚರ್ಸ್ ಎಲ್ಲ ಏನೇನಿದೆ ಸರ್ ಇದಕ್ಕೆ? ಇದು ಟಾಪ್ ಅಂಡ್ ಮಾಡಲ್ ಸರ್, VX ಮಾಡಲ್ ಅಂತ. ನಿಮ್ಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗು, ABS, ಬ್ಯಾಕ್ ಕ್ಯಾಮ್ರಾ, ಸನ್ ರೂಫ್. ಸೂಪರ್ ಸರ್. ಡೀಸೆಲ್ ಆಗಿರುತ್ತೆ. ಇದು ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಸರ್ ಇದು? ಸರ್ ಆವರೇಜ್ ನಿಮಗೆ 18-20 ಬಂದ್ಬಿಡ್ತಿದೆ. 18-20. ಅಂಡ್ ನೆಕ್ಸ್ಟ್ ನೋಡ್ಬೋದು ಹಂಗೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್. ಇದು ಡೀಟೇಲ್ಸ್ 2010 ಮಾಡಲು ಸರ್, 70,000 ನೋಡಿದೆ. ಪ್ರೈಸ್ ಬಂದ್ಬಿಟ್ಟು 2,70,000. 2,70,000. ಅಂಡ್ ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಸರ್, ಪೆಟ್ರೋಲ್. ಚೆಕ್ ಮಾಡ್ಬೋದು ಬಾಡಿ ಲೈನ್ ಎಲ್ಲ. ಇದು ವೈಟ್ ಕಲರ್ ಅಂಡ್ ಫಸ್ಟ್ ಜೆನ್ ಶಿಫ್ಟ್ ತುಂಬಾನೇ ಡಿಮ್ಯಾಂಡ್ ಇದೆ ಅಂತ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ ಗಾಡಿ. ಈ ಇಂಜಿನ್ ಸೂಪರ್ ಆಗಿರುತ್ತಲ್ಲ ಸರ್ ಇದು? ಹೌದೌದು, ಈ K series ಇಂಜಿನ್ ಇದು. 1.2 ಲೀಟರ್ ಇಂಜಿನ್. ಮೈಲೇಜ್ ಎಲ್ಲ 15-16 ಬಂದೇ ಬರುತ್ತೆ. 16. ಹೌದು. ಓಕೆ. ಅಂಡ್ ಇದನ್ನು ಫಸ್ಟ್ ಟೈಮ್ ಬಯರ್ ಸೂಪರ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಹಂಗೆ ನೋಡ್ಬೋದು ನಮ್ಮ ಮುಂದೆ ಒಂದು Mercedes E250 ಇದೆ ಸರ್. ಇದು ಡೀಟೇಲ್ 13 ಮಾಡಲು, ಸಿಂಗಲ್ ಓನರ್, 2 lakhs ಓಡಿದೆ. ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,50,000. 7,50,000. ಏನ್ ಸರ್ ಇಷ್ಟು ಸ್ಟ್ರಾಂಗ್ ಇದೆ ಇದು ಗಾಡಿ? ಆ ಡೋರ್ ಸೌಂಡ್ ಅಲ್ಲೇ ಗೊತ್ತಾಗುತ್ತೆ ಬಿಲ್ಡ್ ಕ್ವಾಲಿಟೀಸ್. ಪ್ರೀಮಿಯಂ ಕಾರ್ ಎಲ್ಲ ಹಾಗೆ ಸರ್. ಅಂಡ್ ಇದಕ್ಕೆ ಸರ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ? 7,50,000 ಸರ್. 7,50,000. ನೋಡ್ಬೋದು ಇಂಟೀರಿಯರ್ಸ್ ಎಲ್ಲ ಎಷ್ಟು ನೀಟ್ ಇದೆ ಅಂತ. ಫಸ್ಟ್ ಟೈಮ್ ಆದ್ಮೇಲೆ ಏನಾದ್ರು ಒಂದು ಲಕ್ಸುರಿ ಕಾರ್ ಬೇಕಂದ್ರೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. BMW ಎಲ್ಲ ಸಿಗುತ್ತಾ ಸರ್? BMW ಪ್ರೆಸೆಂಟ್ ಇಲ್ಲ ಸರ್. ಆಡಿ ಒಂದು ಬರೋದಿದೆ. ಆಡಿ ಇದೆ, ಆಡಿ ಬರ್ತದೆ, ಸ್ಕೋಡಾನು ಇದೆ. ಆಡಿ ಒಂದಿದೆ. BMW ಬಂದ್ಬಿಟ್ಟು ಫೈನಲೈಸ್ ಮಾಡಿದೀವಿ, ಬಟ್ ನಾಟ್ ಶ್ಯೂರ್ ದಿಸ್ ಮಂತ್ ಬರ್ತಿದೆ ಅಂತ. ಅವ್ರು ಎಕ್ಸ್ಚೇಂಜ್ ತಗೊಳ್ತಾರದು GLS. ಸೊ ಅದು ವೇಟಿಂಗ್ ಪೀರಿಯಡ್ ಇದೆ 1 month. ಹೌದಾ ಸರ್? ಅಂಡ್ ಈಗ ನಾರ್ಮಲ್ ಆಗಿ ನಮ್ಮ ತರ ಕಸ್ಟಮರ್ ಎಲ್ಲ ಯಾರಾದ್ರೂ ಇದ್ರೆ ಲಕ್ಸುರಿ ಕಾರ್ ತಗೊಂಡ್ರೆ ಒಂದು ಭಯ ಇರುತ್ತೆ, ಎಷ್ಟಾಗುತ್ತೆ ಮೇಂಟೆನೆನ್ಸ್ಗೆ? ಒಂದು 50,000 60,000? ಇಲ್ಲ ಸರ್, ಏನಾಗ್ತದೆ ಅಂದ್ರೆ ಈಗ ಎಲ್ಲ ನಾರ್ತ್ ಅಲ್ಲಿ ಗಾಡಿ ತರ್ತಾ ಇದಾರೆ, HR, ಡೆಲ್ಲಿ, ಹರಿಯಾಣದಿಂದ ತಂದ್ಬಿಟ್ಟು ಅವ್ರಿಗೆ ಯಾವ್ದು ಹಿಸ್ಟ್ರಿ ಇರಲ್ಲ, ಏನಿಲ್ಲ. ಅವರು ಕಡಿಮೆ ಪ್ರೈಸ್ ಅಂತ ಹೋಗ್ತಾರೆ. ಈಗ ನಾನು ಈಗ 750 ಮಾಡ್ತಾ ಇದ್ದೀನಿ, ಅಲ್ಲಿ ಒಂದು 6 lakhs 7 lakhs ತಗೊಬಿಡ್ತಾರೆ. ತಗೊಂಡ್ಬಿಟ್ಟು ಲೋ ಟ್ಯಾಕ್ಸ್ ಕಟ್ಟಿದ ಮೇಲೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವ್ರು 9 lakhs ಆಗಿರ್ತೈತೆ ಪ್ರೈಸ್. ಅವ್ರಿಗೆ ಗೊತ್ತಾಗಲ್ಲ ಅದು. ಸರ್ವಿಸ್ ಹಿಸ್ಟ್ರಿ ಸೊ ಬ್ಯಾಂಗ್ಳೂರಲ್ಲೇ ನಿಮ್ಗೆ ಚೀಪ್ ಪ್ರೈಸ್ ಸಿಗ್ತದೆ. ಓಕೆ, ಕರೆಕ್ಟ್. ಪ್ರೈಸಿಂಗ್ ಅದು ನೋಡ್ಕೊಂಡು ಅವರು ತಗೊಳ್ಳೋದು ಒಳ್ಳೇದು. ಕರೆಕ್ಟ್ ಸರ್. ಅಂಡ್ ಇದು ಕೆ ಗಾಡಿ ಎಲ್ಲ ಬೇರೆ? ಹೌದು, ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ, ಕರ್ನಾಟಕ ವೆಹಿಕಲ್. ಸೊ ವೀಕ್ಷಕರೇ, ಯಾರಾದ್ರೂ ಒಂದು ಓಮ್ನಿ ಹುಡುಕ್ತಾ ಇದ್ರೆ ನೋಡಿ, ಲೆಜೆಂಡರಿ ವೆಹಿಕಲ್ ಅಂತ ಹೇಳ್ಬೋದು. ಸೂಪರ್ ಆಗಿದೆ ಕಂಡೀಷನ್ ಎಲ್ಲ. ಅಂಡ್ ಸರ್ ಇದು ಡೀಟೇಲ್ಸ್ ಸರ್, 14 ಮಾಡಲು, ಸಿಂಗಲ್ ಓನರ್, 68,000 ನೋಡಿದೆ. ಓಕೆ, ಹಾಗೇನು ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 285, ನೆಗೋಷಿಯಬಲ್. 2,85,000 ನೆಗೋಷಿಯಬಲ್ ಆಗುತ್ತೆ. ಇದು ಒಂದು ಬಜೆಟ್ ಫ್ರೆಂಡ್ಲಿ 8 ಸೀಟರ್ ಅಂತ ಹೇಳ್ಬೋದು. ನೀಟ್ ಇದೆ ಗಾಡಿ. ಹೌದು ಸರ್. ಅಂಡ್ ಇದು ಪೆಟ್ರೋಲ್ ಅಲ್ಲ ಸರ್? ಇಲ್ಲ, ಪೆಟ್ರೋಲ್ ಕಾರ್. ಪೆಟ್ರೋಲ್ ಕಾರ್. ಓಕೆ. ಸೊ ವೀಕ್ಷಕರೇ, ನೆಕ್ಸ್ಟ್ ನೋಡಬಹುದು ನಮ್ಮ ಮುಂದೆ ಒಂದು ಆಲ್ಟೋ ಇದೆ ಸರ್. ಇದು ಡೀಟೇಲ್ಸ್ ಸರ್, 21 ಮಾಡಲು, 18,000 ನೋಡಿದೆ. 18,000 ನೋಡಿದೆ. ಏರ್ ಬ್ಯಾಗ್, ABS ಇದೆ. ಪ್ರೈಸ್ 3,25,000. 3,25,000. ಆಲ್ಟಿಗೆ ಏರ್ ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ ಸರ್. ಅಂಡ್ ಬರೀ 18,000, ಆಲ್ಮೋಸ್ಟ್ ಹೊಸ ಗಾಡಿ ಅಂತಾನೆ ಹೇಳ್ಬೋದು. ಹೌದು, ಸೂಪರ್ ಆಗಿ ಮೇಂಟೈನ್ ಆಗಿದೆ. ಆಲ್ಟೋ K series ಇಂಜಿನ್ ಸೂಪರ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2011 ಮಾಡಲು, ZXi ಟಾಪ್ ಎಂಡ್, 60,000 ನೋಡಿದೆ. ಓಕೆ, 60,000 ನೋಡಿದೆ. ದ ಪ್ರೈಸ್ ಬಂದ್ಬಿಟ್ಟು 3,35,000. 3,35,000. ಒಂದು ಸೆಡಾನ್ ವೆಹಿಕಲ್ ಅಲ್ಲಿ ಸೂಪರ್ ಆಗಿರುತ್ತೆ. ಅಂಡ್ ಚೆಕ್ ಮಾಡಬಹುದು, ಕಲರ್ಸ್ ಅಷ್ಟು ನೀಟ್ ಆಗಿದೆ. ಅಲಾಯ್ಸ್ ಬರುತ್ತೆ ಇದಕ್ಕೆ. ಸಿಂಗಲ್ ಟಾಪ್ ಎಂಡ್ ಮಾಡಲು, ಸಿಂಗಲ್ ಓನರ್ ಸರ್. ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು, ಈಕೋ ಇದೆ. 17 ಮಾಡಲು, 80,000 ನೋಡಿದೆ. 3,50,000. 3,50,000 ಹೇಳ್ತಾ ಇದ್ದೀರಾ ಸರ್. ಅಂಡ್ ಇದಕ್ಕೆ ಫೀಚರ್ಸ್ ಎಲ್ಲ ಏನೇನು ಇದೆ ಸರ್? ಅದು AC ಗಾಡಿ ಸರ್, 5 ಸೀಟರ್ AC ಇದು. ಓಕೆ, 17 ಮಾಡಲು. ಆದ್ರೆ ಓಮ್ನಿಗೆ AC ಬರಲ್ಲ? AC ಬರಲ್ಲ. ಓಕೆ, ಅದಕ್ಕೂ ಇದಕ್ಕೂ ಒಂದೇ, ಸ್ವಲ್ಪ ಹೈಟ್ ಇರುತ್ತೆ ಓಮ್ನಿಗೆ ಸ್ವಲ್ಪ. ಚೆನ್ನಾಗಿದೆ. ನೆಕ್ಸ್ಟ್ ಒಂದು Kia Sonet ಇದೆ, ಚೆಕ್ ಮಾಡಬಹುದು ಸರ್. ಇದು ಡೀಟೇಲ್ಸ್ ಸರ್, 21 ಮಾಡಲ್ ಇದು. ಬಟನ್ ಸ್ಟಾರ್ಟ್ ವಿತ್ ಸನ್ ರೂಫ್ ಎಲ್ಲ ಇದೆ. ಓಕೆ. ಪ್ರೈಸ್ ಬಂದ್ಬಿಟ್ಟು 8,50,000. 8,50,000 ಹೇಳ್ತಾ ಇದ್ದಾರೆ. ಅಂಡ್ ಡೈರೆಕ್ಟ್ ಬನ್ನಿ, ಆನ್ ಟೇಬಲ್ ಬೆಸ್ಟ್ ಪ್ರೈಸಿಂಗ್ ಆಗುತ್ತೆ. ಅಂಡ್ ಇದಕ್ಕೆ Sonet ಫೀಚರ್ಸ್ ಎಲ್ಲ ಏನೇನಿದೆ ಸರ್? ಎಲ್ಲ ಫೀಚರ್ಸ್ ಇದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಅಂಡ್ ಅಲಾಯ್ಸ್ ಬರುತ್ತೆ, ಚೆಕ್ ಮಾಡಬಹುದು. ಸನ್ ರೂಫ್ ಚೆಕ್ ಮಾಡಿ, ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ಒಂದು ಜಸ್ಟ್ 21,000 ನೋಡಿದೆ ಗಾಡಿ. ಜಸ್ಟ್ 21,000 ಮಾತ್ರ ಓಡಿದೆ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಒಂದು ಮಹೀಂದ್ರ ಥಾರ್ ಇದೆ.
23 ಮಾಡಲ್ ಇದು 27,000 ನೋಡಿದೆ. ಆಕ್ಚುಲ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ವಾಸ್ 13 lakhs. ಸೊ ಇವಾಗ ಅವ್ರ ಪ್ರೈಸ್ ರೆಡ್ಯೂಸ್ ಮಾಡಿದ್ದಾರೆ. ಈಗ ಡಿಪ್ರಿಸಿಯೇಷನ್ ಎಲ್ಲ ಆಗಿ 12 lakh 1250 ಕೊಟ್ಟು ಮಾಡು ಅಂತ ಹೇಳಿದ್ದಾರೆ. ಅಂಡ್ ಇದಕ್ಕೆ ಕಾರ್ದು ಫೀಚರ್ಸ್ ಎಲ್ಲ ಸರ್? ಇದು ಆರ್ ಟಾಪ್ ಅಂತಾರೆ ಸರ್. ಇದನ್ನ ರೇರ್ ವೀಲ್ ಡ್ರೈವ್, AC, ಪವರ್ ಸ್ಟೀರಿಂಗ್, ಏರ್ ಬ್ಯಾಗ್, ಪವರ್ ವಿಂಡೋ, ಸೂಪರ್ ಆಗಿದೆ. ಅಂಡ್ 3 door ಕಾರ್ ಇದು. ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಬ್ರೆಜಾ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 18 ಮಾಡಲು ZA ಪ್ಲಸ್ ಟಾಪ್ ಎಂಡ್. ಓಕೆ, ಬಟನ್ ಸ್ಟಾರ್ಟ್ ಇದು ಗಾಡಿ. 8,25,000. 8,25,000. ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ಕಾರ್. ಡೀಸೆಲ್ ಕಾರ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನೋಡಬಹುದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಪೋಲೋ ಐಲೈನ್ ಇದೆ ಸರ್. ಇದು ಡೀಟೇಲ್ಸ್ ಸರ್. 2015 ಮಾಡಲು ಸಿಂಗಲ್ ಓನರ್ ಐಲೈನ್ ಟಾಪ್ ಎಂಡ್ ಮಾಡಲ್ ಇದು. 4,85,000. 4,85,000 ಹೇಳ್ತಾ ಇದೀರಾ. ಅಂಡ್ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ಆಗಿರುತ್ತೆ. ಅಂಡ್ ಇದಕ್ಕೆ ಏರ್ ಬ್ಯಾಗ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್? ಡ್ಯೂಲ್ ಏರ್ ಬ್ಯಾಗ್ ಸರ್. ಡ್ಯೂಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್. ಸೂಪರ್ ಆಗಿದೆ. ಇದರಲ್ಲಿ ಒಂದು ಸ್ಕ್ರಾಚ್ ಇಲ್ಲ, ಅಷ್ಟು ನೀಟ್ ಆಗಿದೆ. ಎಲ್ಲ ಸಿಂಗಲ್ ಶೋ ಮೇಂಟೆನೆನ್ಸ್, ಆಲ್ಮೋಸ್ಟ್ ಸಿಂಗಲ್ ಓನರ್ಸ್ ಎಲ್ಲ ಇರೋದಲ್ಲ. ಆಲ್ ರೈಟ್ ಸರ್. ಅಂಡ್ ನೆಕ್ಸ್ಟ್ ಒಂದು ಆಪಲ್ ಶೇಪ್ ಶಿಫ್ಟ್ ಇದೆ ಸರ್. ಇದು ಡೀಟೇಲ್ಸ್? ಇದು 2019 ಮಾಡಲು ಆಟೋಮೆಟಿಕ್. ಇದು ಟಾಪ್ ಎಂಡ್. ಓಕೆ, ZXi ಆಟೋಮೆಟಿಕ್. ಪ್ರೈಸ್ 6 lakhs. ಸೊ ವೀಕ್ಷಕರೇ, ನೀವು ನೋಡಿರ್ಬೋದು ಸ್ಟಾಕ್ಸ್ ಗಳ ಬಗ್ಗೆ ಚಂದ್ರು ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನೇ ಡೌಟ್ ಇತ್ತು ಡೈರೆಕ್ಟ್ ಬನ್ನಿ, ಬೆಸ್ಟ್ ಪ್ರೈಸಿಂಗ್. ಯಾಕಂದ್ರೆ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ಸ್ ನೀವು ಎಷ್ಟು ಶೋರೂಮ್ಗೆ ಬಂದು ಆನ್ ಟೇಬಲ್ ಬರ್ತೀರಾ ಅಷ್ಟು ಪ್ರೈಸಿಂಗ್ ನೆಗೋಷಿಯೇಟ್ ಏನು ಕಮ್ಮಿ ಜಾಸ್ತಿ ಏನೋ ಆಗಿ ನಿಮಗೆ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಸಿಗ್ಬೋದು. ಅಂಡ್ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಸರ್, ಡಿಸೆಂಬರ್ ನೀವು ನೋಡಿದಂಗೆ ಲಾಸ್ಟ್ ವಿಡಿಯೋದಲ್ಲಿ ಆಫರ್ ಅಲ್ಲಿ ನಾವು ಡಿಸ್ಕೌಂಟ್ ಪ್ಲಸ್ ಫುಲ್ ಟ್ಯಾಂಕ್ ಡೀಸೆಲ್ ಪೆಟ್ರೋಲ್ ಕೊಟ್ಟಿದ್ದೀವಿ. ಹೌದು. ಈ ಮಂತ್ ಆಫರ್ ಏನಿಲ್ಲ. ಬಟ್ ಏನಂದ್ರೆ ಪ್ರೈಸಿಂಗು ಈ ಡೆಪ್ರಿಸಿಯೇಷನ್ ಪ್ರೈಸ್ ಇದೆ. ಮಾರ್ಕೆಟ್ ಫುಲ್ ಕಂಪೇರ್ ಮಾಡ್ಲಿ. ಓಕೆ, ದ ಬೆಸ್ಟ್ ಕಾರ್, ಬೆಸ್ಟ್ ಹಿಸ್ಟ್ರಿ ಇರ್ತದೆ ಗಾಡಿದು. ಓಕೆ, ಕಸ್ಟಮರ್ ಇಂದ ಕಸ್ಟಮರ್ಗೆ ಈ ತರ ನಾವು ಗಾಡಿ ಮಾಡ್ಕೊಡ್ತೀವಿ. ಮಾರ್ಕೆಟ್ ರಿಸರ್ಚ್ ಮಾಡಿ ಇಲ್ಲಿ ಬಂದ್ರೆ ಮತ್ತೆ ಜೊತೆಗೆ ಏನಂದ್ರೆ ನಾವು ಮಾಡೋದು 1% ಕಮಿಷನ್. ಅಂದ್ರೆ 5 lakhs ಒಳಗಿದ್ರೆ 5 lakhs ಒಳಗಿದ್ರೆ 2% ತಗೊಳ್ತೀವಿ. 5 lakhs ಮೇಲೆ ಇದ್ರೆ 1% 1 lakh. ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ತಗೊಳ್ಳಲ್ಲ. 1%. ಸಾರಿ. ಸೂಪರ್ ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಡೀಟೇಲ್ಸ್ ಕೊಟ್ಟಿರೋದಕ್ಕೆ. ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡುವ ಫೇವರ್ ಆವಾಗಲೇ ಇನ್ನೂ ಮೋಟಿವೇಟ್ ಆಗಿ ಬೇರೆ ಬೇರೆ ಶೋರೂಮ್ಗೆ ಹೋಗಿ ನಿಮಗೋಸ್ಕರ ವಿಡಿಯೋ ಮಾಡೋಕ್ಕೆ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವರ್ ಟ್ರೆಂಡ್ ಸೈನಿಂಗ್ ಔಟ್. ಬೈ ಬೈ. ಪೀಸ್ ಔಟ್.